Dear students, welcome back to QABD class. And this session is about mean deviation in continuous series. In the previous session, we learnt about the mean deviation and the calculation of mean deviation in individual and discrete series. We learned that in mean deviation, which is an improvement over the previous two kinds of methods of finding dispersion, that is range and quartile deviation. In range, we calculated dispersion only based upon the two extreme values, that is the largest and the smallest. That is why, as it was not being calculated based upon each and every value in the series, it failed to be an ideal measure of dispersion. In the same way, in quartile deviation, the first 25% and the largest 25% of the values were not considered for calculating quartile deviation, and that was the reason why it also failed to be an ideal measure of dispersion. But this mean deviation, we are telling it as an improvement over the other two kinds of dispersion. The reason being, here we calculate the variation of each and every item, that is the variable, from either mean, median or mode. That was actually the idea behind calculating the measure of behind calculating dispersion. That means we have to calculate the dispersion, that is the scatteredness of each and every variable around the central item. That is why it is told an improvement over range and quartile deviation. Range ನಲ್ಲಿ ಲಾರ್ಜೆಸ್ಟ್ ಐಟಮ್ ಮತ್ತು ಸ್ಮಾಲೆಸ್ಟ್ ಐಟಮ್ ಏನಿದೆ ಆ ಡಿಫರೆನ್ಸನ್ನು ನಾವು ರೇಂಜ್ ಅಂತ ಕರೆದ್ಬಿಟ್ವಿ. ಬೇರೆ ಯಾವುದೇ ಐಟಮ್ ನಾವು ನೋಡಲಿಲ್ಲ, ಅಲ್ಲಿ ಅದು ಫೇಲ್ಯೂರ್ ಆಯಿತು. ಹಾಗೆ ಕ್ವಾರ್ಟೈಲ್ ಡಿವಿಯೇಷನ್ನಲ್ಲಿ ಫಸ್ಟ್ 25% ಅಂಡ್ ದ ಲಾಸ್ಟ್ 25% ಅರೇಂಜ್ ಮಾಡಿದ ಮೇಲೆ ಅಸೆಂಡಿಂಗ್ ಆರ್ಡ್ರಲ್ಲಿ ಲೋಯೆಸ್ಟ್ 25%, ಲಾರ್ಜೆಸ್ಟ್ ಏನಿದೆ ಆ ಸೈಡಲ್ಲಿ 25% ಐಟಮ್ಸ್ ಬಿಟ್ಬಿಟ್ಟು ಮಧ್ಯದ ವ್ಯಾಲ್ಯೂಸ್ 50% ಮಾತ್ರ ತಗೊಂಡ್ವಿ. ಅಂದರೆ Q1, Q3 ಅವುಗಳ ನಡುವಿನ ಐಟಮ್ಸ್ ಮಾತ್ರ ತಗೊಂಡು ವಿ ಕ್ಯಾಲ್ಕುಲೇಟೆಡ್ ಕ್ವಾರ್ಟೈಲ್ ಡಿವಿಯೇಷನ್. ಮತ್ತು ಅದು ಒಂದು ಸೆಂಟ್ರಲ್ ವ್ಯಾಲ್ಯೂ ಕಂಡುಹಿಡಿದು ಅದರ ಸುತ್ತ ಉಳಿದ ವ್ಯಾಲ್ಯೂಸ್ ಎಷ್ಟು ದೂರಕ್ಕೆ ಸ್ಕ್ಯಾಟರ್ಡ್ ಆಗಿದೆ ಅಂತ ನಾವು ಓದಲಿಲ್ಲ. ಅಂಡ್ ಅದೇ ಆ್ಯಕ್ಚುಲಿ ದ ಸೆಂಟ್ರಲ್ ಐಡಿಯಾ ಆಫ್ ಡಿಸ್ಪರ್ಷನ್ ಇಸ್ ಒಂದು ಸೆಂಟ್ರಲ್ ವ್ಯಾಲ್ಯೂಯಿಂದ, ದಟ್ ಇಸ್ ಆ್ಯಾವರೇಜಿಂದ ಎಷ್ಟು ದೂರಕ್ಕೆ ಸ್ಕ್ಯಾಟರ್ಡ್ ಆಗಿದೆ, ಎಷ್ಟು ದೂರಕ್ಕೆ ಸ್ಪ್ರೆಡ್ ಆಗಿದೆ ಉಳಿದ ವೇರಿಯೇಬಲ್ಸ್ ಅಂತ ತಿಳಿಯೋದೇ ನಾವು ಡಿಸ್ಪರ್ಷನ್ ಅಂತೀವಿ. ಸೊ ಅಲ್ಲಿ ಆ ರೀಸನ್ ಕೂಡ, ಆ ಐಡಿಯಾ ಕೂಡ ಫೇಲ್ಯೂರ್ ಆಯಿತು ಕ್ವಾರ್ಟೈಲ್ ಡಿವಿಯೇಷನಲ್ಲಿ. ಬಿಕಾಸ್ ಅಲ್ಲಿ ನಾವು ಸೆಂಟ್ರಲ್ ಟೆಂಡೆನ್ಸಿ ಏನೂ ಕ್ಯಾಲ್ಕುಲೇಟ್ ಮಾಡಲೇ ಇಲ್ಲ, ಮೀಡಿಯನ್ ಆ್ಯಂಡ್ ಮೋಡ್ ಮಾಡಲಿಲ್ಲ. ಬಟ್ ಈ ಮೀನ್ ಡಿವಿಯೇಷನ್ ಏನಾಯಿತು, ಇಟ್ ಬಿಕೇಮ್ ಸಕ್ಸಸ್ಫುಲ್ ಓನ್ಲಿ ಫಾರ್ ದಟ್ ರೀಸನ್. ಲೈಕ್ ನಾವಿಲ್ಲಿ ಮೀನ್ ಕಂಡುಹಿಡಿತೀವಿ ಅಥವಾ ಮೀಡಿಯನ್ ಅಥವಾ ಮೋಡ್, ಮೂರರಲ್ಲಿ ಒಂದು ಕಂಡುಹಿಡಿದು ಅದರಿಂದ ಉಳಿದ ವೇರಿಯಬಲ್ಸ್ ಎಷ್ಟು ದೂರ ಇದೆ, ಡಿವಿಯೇಷನ್ ಇದೆ ಕಂಡುಹಿಡಿದು ದೆನ್ ವಿ ಗೋ ಫಾರ್ ಕ್ಯಾಲ್ಕುಲೇಟಿಂಗ್ ಮೀನ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೋಎಫಿಷಿಯಂಟ್. ಅದಕ್ಕೋಸ್ಕರನೇ ಇದು ಸಕ್ಸಸ್ ಆಯಿತು ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಆ್ಯಂಡ್ ನಾವು ಹಿಂದಿನ ಸೆಷನ್ನಲ್ಲಿ ಇಂಡಿವಿಜುವಲ್ ಮತ್ತು ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಹೌ ಟು ಕ್ಯಾಲ್ಕುಲೇಟ್ ಮತ್ತು ಅದು ಫಾರ್ಮುಲಾ ಎಲ್ಲ ಗೊತ್ತಾಯಿತು. ಈ ಸೆಷನ್ನಲ್ಲಿ ವಿ ವಿಲ್ ಲರ್ನ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ಮೀನ್ ಡಿವಿಯೇಷನ್ ಇನ್ ಕಂಟಿನ್ಯೂಸ್ ಸೀರೀಸ್. ಮತ್ತು ವಿಲ್ ಲರ್ನ್ ಅಬೌಟ್ ಒನ್ ಮೋರ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇಟ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಮೀನ್ ಡಿವಿಯೇಷನ್. ಹಾಗಿದ್ರೆ ಇದು ಬರೀ ಮೆರಿಟ್ಸ್ನೇ ಇದೆಯಾ, ಡಿಮೆರಿಟ್ಸ್ ಕೂಡ ಇದೆಯಾ, ಯಾವುದದು ಡಿಮೆರಿಟ್ಸ್ ಅಂತ ಹೇಳಿ ಈ ಸೆಷನ್ನಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಕಂಟಿನ್ಯೂಸ್ ಸೀರೀಸ್ನಲ್ಲಿ ವಾಟ್ ಈಸ್ ದ ಮೆಥಡ್ ಆ್ಯಂಡ್ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಮೀನ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೋಎಫಿಷಿಯಂಟ್ ನೋಡೋದಿದ್ರೆ, ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿ, ದಟ್ ಇಸ್ ಮಾಡ್ ಡಿ ಡಿವೈಡೆಡ್ ಬೈ ಎನ್ ಅಂತೀವಿ. ಸೊ ಎಫ್ ಇರೋದು ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಸೀರೀಸ್ನಲ್ಲಿ. ಸೊ ವಾಟ್ ಎವರ್ ದ ಫಾರ್ಮುಲಾ ಯು ಲರ್ನ್ಡ್ ಆ್ಯಂಡ್ ಅಪ್ಲೈಡ್
for calculating mean deviation in discrete series. The same formula holds good even in continuous series. ಅಂದರೆ ನೀವು ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಏನು ಫಾರ್ಮುಲಾ ಹಾಕಿದ್ರಿ ಮೀನ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಅದೇ ಫಾರ್ಮುಲಾ ನೀವು ಇಲ್ಲಿ ಕಂಟಿನ್ಯೂಸ್ ಸೀರೀಸ್ನಲ್ಲೂ ಅಡಾಪ್ಟ್ ಮಾಡ್ತೀರಾ ಫಾರ್ ಕ್ಯಾಲ್ಕುಲೇಟಿಂಗ್ ಮೀನ್ ಡಿವಿಯೇಷನ್. ಹಾಗಿದ್ರೆ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ಗೆ ಏನು ಅಂದರೆ ಅದು ಎಲ್ಲ ಸೀರೀಸ್ನಲ್ಲೂ ಒಂದೇ, ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಐದರ್ ಮೀನ್ ಆರ್ ಮೀಡಿಯನ್ ಆರ್ ಮೋಡ್. ಆದರೆ ಯಾವುದು ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು, ನೀವು ಡಿವಿಯೇಷನ್ಸ್ ಕಂಡುಹಿಡಿಬೇಕಾದ್ರೆ ಯಾವ ಆ್ಯಾವ್ರೇಜ್ ಕಂಡುಹಿಡಿದು ಡಿವಿಯೇಷನ್ ಕಂಡುಹಿಡಿದಿರ್ತೀರಾ. ಇನ್ ಕೇಸ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ಮೀನ್ ಆ್ಯಂಡ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ಡಿವಿಯೇಷನ್ ಅಂದರೆ ಮೀನಿಂದಾದರೆ ಮೀನಿಂದ ಡಿವೈಡ್ ಮಾಡಿ, ಮೀಡಿಯನ್ ಕಂಡುಹಿಡಿದು ಕಂಡುಹಿಡಿದಿದ್ರೆ ಡಿವಿಯೇಷನ್ ಕಂಡುಹಿಡಿದ್ರೆ ಡಿವೈಡೆಡ್ ಬೈ ಮೀಡಿಯನ್ ಮಾಡಿ. ಇನ್ ಕೇಸ್ ಮೋಡಿಂದ ಕಂಡುಹಿಡಿದು ಮಾಡಬೇಕು ಅಂತ ಹೇಳಿದರೆ ಮೋಡಿಂದ ಕ್ಯಾಲ್ಕುಲೇಟ್ ಮಾಡಿ ನೀವು ಡಿವಿಯೇಷನ್ಸ್ ತೆಗೆದಿದ್ರೆ ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೋಡ್ ಅಂತ ಹಾಕಿ. ಸೊ ದಟ್ ಫಾರ್ಮುಲಾ ಫಾರ್ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಈಸ್ ಸೇಮ್ ಇನ್ ಆಲ್ ದ ಸೀರೀಸ್. ಆದರೆ the formula for calculating mean deviation, it is a bit different. That is individual series ಆದರೆ ಸಿಗ್ಮಾ ಡಿ ಬೈ ಎನ್ ಆಯಿತು, ಸಿಗ್ಮಾ ಆರ್ ಸಮೇಷನ್ ಮಾಡ್ ಡಿ. ಮಾಡ್ ಅಂತ ಹೇಳಿದ್ದೀನಿ, ದಟ್ ಮೀನ್ಸ್ ಇಟ್ ಈಸ್ ಇಗ್ನೋರಿಂಗ್ ಪ್ಲಸ್ ಆರ್ ಮೈನಸ್ ಸೈನ್ಸ್ ಅಂತ ಹೇಳಿ ಅದನ್ನು ಮಾಡ್ಯುಲಸ್ ಅಂತ ಕರೀತಾರೆ ಅಂತ ಹೇಳಿ. ದಟ್ ಈಸ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಸೀರೀಸ್. ಆದರೆ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಸೀರೀಸ್ ಆದರೆ ಅಲ್ಲಿ ಎಫ್ ಇರುತ್ತೆ. ಸೊ ದ ಫಾರ್ಮುಲಾ ಎಫ್ ಒಂದು ಅಲ್ಲಿ ಸೇರುತ್ತೆ ಅಷ್ಟೇ. ದಟ್ ಈಸ್ ಸಮೇಷನ್ ಎಫ್ ಮಾಡ್ ಡಿ ಡಿವೈಡೆಡ್ ಬೈ ಎನ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಮೀನ್ ಡಿವಿಯೇಷನ್ ಇನ್ discrete and continuous series. Then we'll look at a problem which is in a continuous series and we'll calculate mean deviation. ಈ ಲೆಕ್ಕದಲ್ಲಿ ಕೇಳಿರೋದು ಫೈಂಡ್ ಮೀಡಿಯನ್ ಆ್ಯಂಡ್ ಮೀನ್ ಡಿವಿಯೇಷನ್ ಅಂತ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂತ ಕೇಳಿದ್ದಾರೆ. ಅಂದರೆ ದೇ ಹ್ಯಾವ್ ಆಸ್ಕ್ಡ್ ಯು ಸ್ಪೆಸಿಫಿಕಲಿ ನೀವು ಮೀಡಿಯನ್ ಕಂಡುಹಿಡಿದು ಅದರಿಂದ ಮೀನ್ ಡಿವಿಯೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ದ ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಡೂ ಇಸ್ calculating the median, then finding deviation that is of each and every variable with the median. ಆಮೇಲೆ we have to calculate f mod d, then summation f d, ಆಮೇಲೆ n is nothing other than the total of the frequency column. ಈ ಥರ ಮಾಡ್ಕೋಬೇಕು. So this is the problem which is given. ಸೊ ಇಷ್ಟು ಕಾಲಮ್ಸ್ ನಿಮಗೆ ಬೇಕಾಗುತ್ತೆ. ಸೈಜ್ ಇಟ್ ಇಸ್ ಆ್ಯಸ್ ಗಿವನ್ ಇನ್ ದ ಪ್ರಾಬ್ಲಮ್, ಏನು ಚೇಂಜ್ ಮಾಡಿಲ್ಲ. ಫ್ರೀಕ್ವೆನ್ಸಿನೂ ಅಷ್ಟೇ ದ ಸೇಮ್ ಥಿಂಗ್ ಆ್ಯಸ್ ಇಟ್ ಈಸ್ ಗಿವನ್ ದೇರ್ ಬರ್ದಿದ್ದೀವಿ. ಒನ್ ಥಿಂಗ್ ವಿ ಹ್ಯಾವ್ ಡನ್, ಎನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಟೋಟಲ್ ಆಫ್ ಫ್ರೀಕ್ವೆನ್ಸಿ ಕಾಲಮ್ ವಿಚ್ ಇಸ್ 100. ಮತ್ತು ಇನ್ ದಿಸ್ ಪ್ರಾಬ್ಲಮ್ ವಿ ಆರ್ ಆಸ್ ಟು ಫೈಂಡ್ ಮೀಡಿಯನ್ ಆ್ಯಂಡ್ ಫ್ರಮ್ ದಟ್ ಮೀಡಿಯನ್ ವಿ ಆರ್ ಆಸ್ ಟು ಕಂಪ್ಯೂಟ್ ಮೀನ್ ಡಿವಿಯೇಷನ್ ಇದೆ. ಸೊ ದ ಫಸ್ಟ್ ಪ್ರೊಸೀಜರ್ ಇಸ್ ಟು ಕ್ಯಾಲ್ಕುಲೇಟ್ median. So median calculate ಮಾಡೋಕ್ಕೆ steps we have learned it already in the previous sessions. So this is continuous series and the procedure for calculating median in continuous series is first of all calculate CF ಅಥವಾ find CF ಅಂತೀವಿ. ಅಂದರೆ ಕಂಪ್ಯೂಟ್ ಸಿ ಎಫ್ ಕಾಲಮ್ ಮಾಡ್ಕೋತೀವಿ ಅಂತ ಹೇಳಿ. And CF computation kuda I have taught you in the previous sessions. First frequency ni take it as the first cumulative frequency value, then 7 plus 12, that is the second frequency. 7 plus 12 is 19. Then to 19 add the third frequency, that is 18, that will be 37. Then 37 plus the fourth frequency 25, that will be 62. ಈ ಥರ ಆ್ಯಡ್ ಮಾಡ್ಕೊಂಡು ಹೋದರೆ the last value that is in cumulative frequency column 100 ಬರುತ್ತೆ. and that 100 will be there even in frequency column, that is sigma f, that is n 100 ಬಂದಿದೆ. ಸಿ ಎಫ್ ಕಾಲಮಲ್ಲಿ ಲಾಸ್ಟ್ ವ್ಯಾಲ್ಯೂ ಕೂಡ 100 ಬರಬೇಕು. ಸೊ ಟೋಟಲ್ ಎರಡು ಕಡೆಯಲ್ಲೂ 100 ಆಗಿದೆ. ಸೊ ದಿಸ್ ಇಸ್ ಕರೆಕ್ಟ್. ದೆನ್ we have to compute median based upon the cumulative frequency. So first cumulative frequency ಕಂಡುಹಿಡಿದಾಯಿತು. Then the next step in finding
median is, apply the formula. Median is equal to the size of n by second item ಅಂತ ಹೇಳ್ತೀವಿ. ಇನ್ ಕೇಸ್ ನಾವು ಇಂಡಿವಿಜುವಲ್ ಅಥವಾ ಡಿಸ್ಕ್ರೀಟ್ ಸೀರೀಸ್ ಆಗಿದ್ರೆ n ಪ್ಲಸ್ 1 ಬೈ ಸೆಕೆಂಡ್ ಐಟಮ್ ಅಂತ ಬರೀತಾ ಇದ್ವಿ ಫಾರ್ ಕ್ಯಾಲ್ಕುಲೇಟಿಂಗ್ ಮೀಡಿಯನ್ ಇನ್ ಇಂಡಿವಿಜುವಲ್ ಆ್ಯಂಡ್ ಡಿಸ್ಕ್ರೀಟ್ ಸೀರೀಸ್. ಆದರೆ ಮೀಡಿಯನ್ ಕಂಡುಹಿಡಿಬೇಕಾದ್ರೆ ಇನ್ ಕಂಟಿನ್ಯೂಯಸ್ ಸೀರೀಸ್ ಪ್ಲಸ್ 1 ಇರಲ್ಲ. ವಿ ಹ್ಯಾವ್ ಟು ಅಪ್ಲೈ ಓನ್ಲಿ ದ ಸೈಜ್ ಆಫ್ n ಬೈ ಸೆಕೆಂಡ್ ಐಟಮ್ ಅಂತ ಹಾಕಿ n ಇನ್ ದಿಸ್ ಕೇಸ್ ಇಸ್ 100 ಇದೆ n. ಸೊ 100 ಬೈ 2 ದಟ್ ಇಸ್ 50 ಆಗುತ್ತೆ. ಸೊ 50 ಅನ್ನೋದು ಬಂದಿದೆ 50th ಐಟಮ್. ಫೈಂಡ್ ಮೀಡಿಯನ್ ವಿತ್ ರೆಫರೆನ್ಸ್ ಟು ಸಿ ಎಫ್ ಕಾಲಮ್. ಸೊ ಸಿ ಎಫ್ ಕಾಲಮಲ್ಲಿ 50 ಬರೋವರೆಗೆ ನೋಡಿ. ಫಸ್ಟ್ ವ್ಯಾಲ್ಯೂ ಇಸ್ 7 ಬೇಡ, ದೆನ್ 19, 37 ಎಲ್ಲೂ 50 ಬರಲ್ಲ. ದೆನ್ 62 ಬರುತ್ತೆ, 37 ಆದಮೇಲೆ 62 ಬರುತ್ತೆ. ಅಲ್ಲಿ ಮೀಡಿಯನ್ ವ್ಯಾಲ್ಯೂ ಬರುತ್ತೆ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಲಾಸ್. ಅದಕ್ಕೆ ಅಲ್ಲಿ ಸ್ಮಾಲ್ ಫಾಂಟಲ್ಲಿ ಐ ಹ್ಯಾವ್ ರಿಟನ್ ಮೀಡಿ ಅಂತ ಬರ್ತಿದ್ದೀನಿ, ದಟ್ ಈಸ್ ಅ ಮೀಡಿಯನ್ ಕ್ಲಾಸ್ ಅಂತ ಹೇಳಿ. ಸೊ ಸಿ ಎಫ್ ಕಾಲಮಲ್ಲಿ 62ನಲ್ಲಿ ಮೀಡಿಯನ್ ಬರುತ್ತೆ. ಆ್ಯಂಡ್ ದಟ್ 62 ಈಸ್ ರೆಫರಿಂಗ್ ಟು 30 to 40 ಕ್ಲಾಸ್. 30 to 40 ಬರುತ್ತೆ, ರೈಟ್. ಸೊ 30 to 40 median lies in the class 30 to 40. So the first step in finding median is finding cumulative frequency. Then apply the formula. Median is equal to the size of n by second item. Then we have to find median class with reference to CF column. Then apply the formula for median, which is equal to L plus n by 2 minus CF by F into I ಅಂತ ಹೇಳ್ತೀವಿ. L ಅಂದರೆ lower limit of the median class. 30 to 40ನಲ್ಲಿ lower limit is 30. n by 2 ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಫಸ್ಟ್ ಲೈನಲ್ಲಿ, ವಿಚ್ ಇಸ್ 50. ದೆನ್ ಸಿ ಎಫ್ ಮತ್ತು ಎಫ್ ಬೇಕು ನಮಗೆ. ಸಿ ಎಫ್ ಅಂತ ಹೇಳಿದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರೆಸೀಡಿಂಗ್ ಆರ್ ಪ್ರೀವಿಯಸ್ ಟು ಮೀಡಿಯನ್ ಕ್ಲಾಸ್ ಅಂತೀವಿ. ಅಂದರೆ ಮೀಡಿಯನ್ ಕ್ಲಾಸ್ ಯಾವುದಿದೆ 30 to 40, ಅದರ ಹಿಂದಿನ ಕ್ಲಾಸ್ದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಮೀಡಿಯನ್ ಕ್ಲಾಸ್ 30 to 40, ಅದರ ಹಿಂದಿನ ಕ್ಲಾಸ್ ಅಂತಂದರೆ 20 to 30, ಅದರದ್ದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಸ್ 37. ಸೊ 37 is CF. ದೆನ್ ಎಫ್ ಅಂದರೆ ಏನು? ಫ್ರೀಕ್ವೆನ್ಸಿ ಆಫ್ ದ median class, that is 25. I is the class interval 30 to 40, that is 10 ಆಯಿತು. Then you have to substitute the values. 30 plus 50 minus 37 divided by 25 into 10. So the final value of median will be 35.2 ಬರುತ್ತೆ. ಸೊ 35.2 ನಮಗೆ ಮೀಡಿಯನ್ ವ್ಯಾಲ್ಯೂ ಸಿಕ್ತು. ಬಟ್ ಇದು ಕಂಟಿನ್ಯೂಸ್ ಸೀರೀಸ್ನಲ್ಲಿರೋದ್ರಿಂದ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಡೂ ಈಸ್ ಫೈಂಡಿಂಗ್ ದ ಮಿಡ್ ಪಾಯಿಂಟ್ ಆರ್ ಮಿಡ್ ವ್ಯಾಲ್ಯೂ. ಸೊ 0 to 10ದು ಮಿಡ್ ವ್ಯಾಲ್ಯೂ ಇಸ್ 5, 10 to 20 ವಿಲ್ ಬಿ 15. ಬಹುಶಃ ಇಲ್ಲಿ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ. ಫೈಂಡಿಂಗ್ ದ ಮಿಡ್ ಪಾಯಿಂಟ್, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಸೊ 0 plus 10 ಅಂದರೆ 10 by 2 is 5, the first mid point. The second one is 10 plus 20, that is 30. 30 by 2 will be 15, ಈ ಥರ. ಸೊ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ ಏನು ಬರುತ್ತೆ ಅದರದ್ದು ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ಯು ವಿಲ್ ಗೆಟ್ ದ ಕರೆಸ್ಪಾಂಡಿಂಗ್ ಮಿಡ್ ಪಾಯಿಂಟ್. ದೆನ್ ಯು ಹ್ಯಾವ್ ಟು ಫೈಂಡ್ mod D ಆ್ಯಂಡ್ ಎಫ್ ಡಿ ಎರಡು ಕಂಡುಹಿಡಿಯಬೇಕು. mod D ಅಂತ ಹೇಳಿದರೆ ಫೈಂಡಿಂಗ್ ಡಿವಿಯೇಷನ್ಸ್, ಇಗ್ನೋರಿಂಗ್ ಪ್ಲಸ್ ಆರ್ ಮೈನಸ್ ಸೈನ್ಸ್ ಅಂತ ಹೇಳಿದ್ವಿ. ದಿಸ್ ಇಸ್ that is the only one topic where we ignore science. Otherwise ನೀವು ನೋಡಿದ ಹಾಗೆ ಇನ್ನೆಲ್ಲ ಟಾಪಿಕ್ಸ್ನಲ್ಲೂ ಪ್ಲಸ್ ಮೈನಸ್ ಅಂತ ಹೇಳಿ ಚಿಹ್ನೆಯನ್ನು ಹಾಕ್ತೀವಿ. ಸೊ mod D ಕಂಡುಹಿಡಿಯೋದು ಎಲ್ಲ ಮಿಡ್ ಪಾಯಿಂಟಿಂದ ಎಷ್ಟು ದೂರದಲ್ಲಿ ಮೀಡಿಯನ್ ಇದೆ ಅಂತ. ಸೊ ಮೀಡಿಯನ್ ವ್ಯಾಲ್ಯೂ ಇಸ್ 35.2 ಬಂದಿದೆ. ಸೊ m minus 35.2 ಅಂತ ಬರೆದಿದ್ದೀನಿ. ದಟ್ 35.2 is referring to the median of this problem. Then 5, that is mid point ಕಾಲಮ್ದು ವ್ಯಾಲ್ಯೂಸ್ ತಗೊಳ್ಳಿ, minus 35.2 ಮಾಡ್ಕೊಂಡು ಹೋಗ್ತಿದ್ದೀವಿ. 5 minus 35.2 is
30.2, 15 minus 35.2 is 20.2, 25 minus 35.2 will be 10.2. ಈ ಥರ ಮಾಡಿಕೊಂಡು ಎಲ್ಲ ಮಿಡ್ ಪಾಯಿಂಟ್ಗಳನ್ನು ಒಂದೊಂದಾಗಿ ತಗೊಂಡು ಮೈನಸ್ 35.2 ದಟ್ ವಾಸ್ ಮೀಡಿಯನ್ ವ್ಯಾಲ್ಯೂ ತಗೊಂಡಿದ್ದೀವಿ. ಸೊ ಮಾಡ್ ಡಿ ದಟ್ ಇಸ್ ಡಿವಿಯೇಷನ್ಸ್ ನಮಗೆ ಸಿಕ್ತು. ಬಟ್ ದ ರಿಕ್ವೈರ್ಮೆಂಟ್ ಆಫ್ ದ ಮೀನ್ ಡಿವಿಯೇಷನ್ ಫಾರ್ಮುಲಾ ಇಸ್ ಸಮೇಷನ್ ಎಫ್ ಡಿ ಬರಬೇಕು ನಮಗೆ. ಸೊ ಎಫ್ ಇಂಟು ಮಾಡ್ ಡಿ ಮಾಡಿದ್ದೀವಿ. ಎಫ್ ಇಸ್ ದ ಫ್ರೀಕ್ವೆನ್ಸಿ. ಸೊ 7 ಇಂಟು ಡಿ ಎಷ್ಟಿದೆ ಮಾಡ್ ಡಿ 30.2. So 7 into 30.2 is 211.4. Then the second frequency is 12. 12 into the second deviation 20.2 is 242.4. ಈ ಥರ ಮಾಡಿ ಎಫ್ ಡಿ ಮಾಡಿದ್ದೀವಿ. And the total value of FD is 1314.8 ಬಂದಿದೆ, because this is the value we require for calculating mean deviation. ಸೊ ಮೀನ್ ಡಿವಿಯೇಷನ್ ಫಾರ್ಮುಲಾ ಬಂದು ಕಂಟಿನ್ಯೂಸ್ ಸೀರೀಸ್ನಲ್ಲಿ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಅಂತೀವಿ. ಈಗ ಆಲ್ರೆಡಿ ಟೇಬಲ್ ನೋಡ್ತಿರೋದ್ರಿಂದ ಸಮೇಷನ್ ಎಫ್ ಡಿ ಅಂದರೆ ಟೋಟಲ್ ಆಫ್ ಎಫ್ ಡಿ ಕಾಲಮ್, ಲಾಸ್ಟ್ ಕಾಲಮ್ ಟೋಟಲ್ 1314.8 ಇದೆ. ಡಿವೈಡೆಡ್ ಬೈ ಎನ್ ಅಂದರೆ 100 ಆಯಿತು. ಸೊ look at here the last sentence, MD mean deviation is equal to summation FD divided by n, which is 1314.8 divided by 100, that is n. So the value of mean deviation is 13.148 ಆಯಿತು. ಸೊ ಫಸ್ಟು ಲೆಕ್ಕ ಏನು ಕೇಳಿದ್ದಾರೆ ನೋಡ್ಕೊಳ್ಳಿ. ಅಂದರೆ ಯಾತ್ರಿಂದ, ಮೀನಿಂದ, ಮೀಡಿಯನ್ನಿಂದನ, ಮೋಡಿಂದನ, ಯಾತ್ರಿಂದ ನಾವು ಮೀನ್ ಡಿವಿಯೇಷನ್ ಕಂಡುಹಿಡಿಬೇಕು ಅಂತ ಹೇಳಿ, ಆಮೇಲೆ ಆ ವ್ಯಾಲ್ಯೂನ ಫಸ್ಟ್ ಕಂಡುಹಿಡಿದು ಆಮೇಲೆ ಡಿವಿಯೇಷನ್ ಕಂಡುಹಿಡಿದು ದೆನ್ ವಿ ಹ್ಯಾವ್ ಟು ಪ್ರೊಸೀಡ್ ವಿತ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಮೀನ್ ಡಿವಿಯೇಷನ್ ಅಂಡ್ ಇಟ್ಸ್ ಕೋಎಫಿಷಿಯಂಟ್. ಸೊ ಹಿಯರ್ ದರ್ ಇಸ್ ಒನ್ ಮೋರ್ ಪ್ರಾಬ್ಲಮ್ ಫಾರ್ ಕ್ಯಾಲ್ಕುಲೇಟಿಂಗ್ ಮೀನ್ ಡಿವಿಯೇಷನ್. ಇಲ್ಲಿ ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ಮೀಡಿಯನ್ ಆ್ಯಂಡ್ ದ ಮೀನ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೋಎಫಿಷಿಯಂಟ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂತ ಕೇಳಿದ್ದಾರೆ. ಅಂದರೆ ಮೀನ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೋಎಫಿಷಿಯಂಟ್ ಮಾಡಿ, ಆದರೆ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಮೀಡಿಯನ್ ಅಂತಾರೆ. ಅಂದರೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿಂದ ಡಿವಿಯೇಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬ್ಲಮ್ ಇಸ್ ಗಿವನ್ ಇನ್ ದಿಸ್ ಪ್ಯಾಟರ್ನ್. ಕ್ಲಾಸ್ ಇಂಟರ್ವೆಲ್ ಇದೆ ಮತ್ತು ಫ್ರೀಕ್ವೆನ್ಸಿ ಇದೆ. ಸೊ ಆ್ಯಸ್ ಯು ನೋ ಇಟ್ ಆಲ್ರೆಡಿ, ಕ್ಲಾಸ್ ಮತ್ತು ಇಂಟರ್ವೆಲ್ ಮತ್ತು ಫ್ರೀಕ್ವೆನ್ಸಿ ಬರ್ಕೊಳ್ಳಿ. ಮೀಡಿಯನ್ ಕಂಡುಹಿಡೀರಿ ಅಂತ ಕೇಳಿರೋದ್ರಿಂದ ಒನ್ಸ್ ಅಗೇನ್ ವಿ ಹ್ಯಾವ್ ಟು ಹ್ಯಾವ್ ಸಿ ಎಫ್ ಕಾಲಮ್, ದೆನ್ ಮಿಡ್ ಪಾಯಿಂಟ್ ಕಾಲಮ್ ಬೇಕು, ಹಿಂದಿನ ಲೆಕ್ಕದಲ್ಲೂ ಮಾಡಿದ್ದೀವಿ. ದೆನ್ ಮೀಡಿಯನ್ ಕಂಡುಹಿಡಿದ ಮೇಲೆ ಮಿಡ್ ಪಾಯಿಂಟ್ ಮೈನಸ್ ಮೀಡಿಯನ್ ಆಯಿತು. ದೆನ್ ದಟ್ ಈಸ್ ವಾಟ್ ವಿ ಕಾಲ್ ಮಾಡ್ ಡಿ ಆರ್ ಡಿವಿಯೇಷನ್ಸ್, ದೆನ್ ಎಫ್ ಇಂಟು ಡಿವಿಯೇಷನ್ಸ್. ಇಷ್ಟು ಪ್ರೊಸೀಜರ್ನ ಆ್ಯಸ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್, ದ ಸೇಮ್ ಪ್ರೊಸೀಜರ್ ವಿ ಹ್ಯಾವ್ ಟು ಡೂ ಇಟ್ ಹಿಯರ್. ಸೊ ಫಸ್ಟ್ ಇಸ್ ಫೈಂಡಿಂಗ್ ಸಿ ಎಫ್ ಆಯಿತು. ಸಿ ಎಫ್ ಇಸ್ ಫ್ರೀಕ್ವೆನ್ಸಿನ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಬಂದು the total is finally 92. The last value in CF column is 92 and frequency column total is 92. So ಇಲ್ಲಿ ನೀವು cumulative frequency ಕ್ಯಾಲ್ಕುಲೇಟ್ ಮಾಡಿರೋದು ಕಂಡುಹಿಡಿದಿರೋದು ಸರಿಯಾಗಿದೆ ಅಂತ ಅರ್ಥ ಆಯಿತು. ದೆನ್ ಮಿಡ್ ಪಾಯಿಂಟ್ ಕಂಡುಹಿಡಿಯಬೇಕು, ದಟ್ ಈಸ್ ದ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ 5, 15 ಹಾಗೆ ಬಂತು. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿವಿಯೇಷನ್. ಸೊ ಡಿವಿಯೇಷನ್ ಕಂಡುಹಿಡಿಯಬೇಕಾದ್ರೆ ಫಸ್ಟ್ ಸಿ ಎಫ್ ಕಾಲಮ್ ಆದ ತಕ್ಷಣ ಯು ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ಮೀಡಿಯನ್. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ದ ಸೈಜ್ ಆಫ್ ಎನ್ ಬೈ ಸೆಕೆಂಡ್ ಐಟಮ್ ಹೇಳಿದೆ. ಮತ್ತು ಎನ್ ಇಲ್ಲಿ 92 ಇದೆ. ಸೊ 92/2 ದಟ್ ಆಸ್ 46 ಐಟಮ್ ಅಂತ ಬಂದಿದೆ. ಸೊ 46 ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ ನೋಡ್ಕೊಂಡು ಬನ್ನಿ, 46 ಎಲ್ಲಿವರೆಗೆ ಬರುತ್ತೆ ಅಂತ. 5 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ 5, 13, 25, 40ವರೆಗೂ 46 ಬರಲ್ಲ. ಸೊ 40 ಆದಮೇಲೆ 60 ಬಂದಿದೆ. ಎಷ್ಟನೇದು ವ್ಯಾಲ್ಯೂ ಅದು? 1, 2, 3, 4, ಫಿಫ್ತ್ ವ್ಯಾಲ್ಯೂ. ಸೊ 40 ಆದಮೇಲೆ ಫಿಫ್ತ್ ವ್ಯಾಲ್ಯೂ 60 ಇದೆ, ಅಲ್ಲಿ ನಮಗೆ ಮೀಡಿಯನ್ ಸಿಗುತ್ತೆ. ಅದಕ್ಕೋಸ್ಕರ 60 ಆ ರೋನಲ್ಲಿ 40 to 50 ಕ್ಲಾಸ್ ಇಂಟರ್ವೆಲ್ ಇದೆಯಲ್ಲ, ಅಲ್ಲಿ ಮೀಡಿಯನ್ ಅಂತ ಹೇಳಿ ಒಂದು ಸ್ಮಾಲ್ ಫಾಂಟಲ್ಲಿ ಟೈಪ್ ಮಾಡಿದೆ. ದ್ಯಾಟ್ ಈಸ್ ಡಿನೋಟಿಂಗ್ ದ ಮೀಡಿಯನ್ ಕ್ಲಾಸ್ ಅಂತ ನಿಮಗೆ ಗೊತ್ತಾಗಲಿ ಅಂಥೇಳಿ.
So median class is 40 to 50. That means median lies in the class 40 to 50. So ನೀವು median ಈಗ ಕಂಡುಹಿಡಿತೀರಲ್ಲ ಅದು 40 to 50 ಒಳಗಡೆ ಬರುತ್ತೆ. Then apply the formula. Median is equal to L plus n by 2 minus CF by F into I. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ L ಅಂದರೆ ಲೋಯರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್, ದಟ್ ಇಸ್ 40. n by 2 ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಮೇಲ್ಗಡೆನೆ, ಇಟ್ ಇಸ್ 46. CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರೀವಿಯಸ್ ಟು ಮೀಡಿಯನ್ ಕ್ಲಾಸ್ ಅಂತೀವಿ. ಮೀಡಿಯನ್ ಕ್ಲಾಸ್ ಬಂದು 40 to 50 ಆಗಿರುತ್ತೆ. ಅದರ ಹಿಂದಿನ ಕ್ಲಾಸ್ದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ 40 ಆಯಿತು. ಸೊ CF is 40. Then F ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಏನು ಬರುತ್ತೆ? 20 ಬರುತ್ತೆ. 20 ಬರುತ್ತೆ. ದೆನ್ ಐ ಅಂದರೆ ಕ್ಲಾಸ್ ಇಂಟರ್ವೆಲ್. ಕ್ಲಾಸ್ ಇಂಟರ್ವೆಲ್ ಏನಿದೆ 40 to 50, ಇಟ್ ಇಸ್ 10 ಬಂತು. Then substitute the values and that is 40 plus 46 minus 40 divided by 20 into 10. The value of median will be 43. Then apply the formula for calculating mean deviation, which is summation FD divided by n. So summation FD ನಮಗೆ ಎಷ್ಟು ಬಂದಿದೆ ಕಾಲಮ್ನಲ್ಲಿ ನೋಡಿ, ಟೇಬಲ್ನಲ್ಲಿ summation FD ಅಂದರೆ total of FD column is 1414, right? So 1414 divided by n is 92. So 15.37 is the mean deviation. Then coefficient of mean deviation is the mean deviation divided by either mean, median or mode ಅಂತ ಹೇಳಿದೆ. ಈ ಲೆಕ್ಕದಲ್ಲಿ ಕೂಡ ನಾವು ಡಿವಿಯೇಷನ್ ಕಂಡುಹಿಡಿದಿರೋದು ಮೀಡಿಯನ್ನಿಂದನೇ ಆಗಿದ್ದರಿಂದ mean deviation divided by median ಮಾಡಿ. So the value of coefficient of mean deviation will be, mean deviation is 15.37 ಬಂತು. Then median is ಎಷ್ಟಿದೆ? 43 ಇದೆ. ಓಕೆ, median is equal to 43. Median is equal to 43. So the value of coefficient of mean deviation is 0.357. And we'll learn about one more thing, that is merits and demerits of mean deviation. So merits ಏನು ಬರುತ್ತೆ mean deviation ಅಲ್ಲಿ ಅಂದರೆ, it is an improvement over range and quartile deviation, because we calculate mean deviation based upon each and every item that is in the variable. ಪ್ರತಿ ವೇರಿಯಬಲಿಂದ ಪ್ರತಿ ವೇರಿಯಬಲ್ ಮೀನ್, ಮೀಡಿಯನ್ ಅಥವಾ ಮೋಡ್ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದರಿಂದ ಎಷ್ಟು ದೂರ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ ವಾಟ್ ಡು ವಿ ಸೇ, ಇಟ್ ಈಸ್ ಬೇಸ್ಡ್ ಆನ್ ಈಚ್ ಆ್ಯಂಡ್ ಎವ್ರಿ ಐಟಮ್ ಆಫ್ ದ ವೇರಿಯಬಲ್ ಅಂತೀವಿ. ಮತ್ತು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಮಚ್ ಎಫೆಕ್ಟ್, ಬಿಕಾಸ್ this is not like range. In range we calculate the dispersion only based upon the extreme values, that is the lowest and the largest and the smallest value. ಮಧ್ಯದ ಯಾವುದೇ ಐಟಮ್ಸ್ ನಾವು ಕನ್ಸಿಡರೇ ಮಾಡಲ್ಲ. ಬಟ್ ದಿಸ್ ಇಸ್ ನಾಟ್ ಬೀನ್ ಡನ್ ಸೊ ಇನ್ ಮೀನ್ ಡಿವಿಯೇಷನ್ ಅಂತ ಹೇಳ್ತೀವಿ. ಆ್ಯಂಡ್ the main purpose of calculating dispersion was calculating the deviation or the scatteredness of each and every variable from the central value, that is mean, median or mode. Mean, median or mode. But mean deviation calculate ಮಾಡುವಾಗ we calculate this median, mean or mode, ಅದರಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಕಂಪ್ಯಾರಿಸನ್ ವಿಲ್ ಬಿ ಡೆಫಿನೆಟ್ಲಿ ವೆರಿ ಈಸಿ ಆಫ್ ಡಿಫರೆಂಟ್ ಡಿಸ್ಟ್ರಿಬ್ಯೂಷನ್ಸ್ ಇನ್ ಕೇಸ್ ಆಫ್ ಮೀನ್ ಡಿವಿಯೇಷನ್ ಅಂಥೇಳಿ. ಆದರೆ ಹಾಗಾದರೆ ಈಸ್ ಇಟ್ ಫ್ರೀ ಫ್ರಮ್ ದ ಲಿಮಿಟೇಷನ್ಸ್? ಏನು ಲಿಮಿಟೇಷನ್ಸ್ನೇ ಇಲ್ವಾ ಅಂಥೇಳಿ ಇದೆ. ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಲಿಮಿಟೇಷನ್ಸ್. ದ ಬಿಗ್ಗೆಸ್ಟ್ ಲಿಮಿಟೇಷನ್ ಇಸ್ ಇಟ್ ಈಸ್ been calculated by means of ignoring plus or minus signs ಅಂತ ಹೇಳ್ತೀವಿ. This is only topic where we ignore plus or minus signs, ಬರೆಯೋದು ಬೇಡ ಅಂತ ಹೇಳ್ತೀವಿ. ಸೊ ಆಲ್ಜಿಬ್ರಿಕ್ ಸೈನ್ಸ್ನೇ ನಾವು ಇಗ್ನೋರ್ ಮಾಡ್ತೀವಿ,
ಆ್ಯಂಡ್ ದಟ್ ಈಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್. ಯಾಕಂದರೆ ಎಷ್ಟು ದೂರ ಇದೆ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಯಾವ ಡೈರೆಕ್ಷನ್ನಲ್ಲಿ ಅದು ನಾವು ಕನ್ಸಿಡರ್ ಮಾಡಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ದಿಸ್ ಮೆಥಡ್, ದಟ್ ಈಸ್ ಮೀನ್ ಡಿವಿಯೇಷನ್ ದಟ್ ಈಸ್ ಮೀನ್ ಡಿವಿಯೇಷನ್ ಅಂತ ಹೇಳ್ತೀವಿ. ಮತ್ತು this mean deviation can be calculated either from mean and or from median ಅಂತ ಕೇಳ್ತೀವಿ. ಎಸ್ ವಿ ನೋ ಇಟ್ ಆಲ್ರೆಡಿ, ಯಾವ್ದ್ರಲ್ಲಿ ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಬಟ್ ವೆನ್ ವಿ ಡು ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಮೀಡಿಯನ್ ಅಂತಾದರೆ ದಿಸ್ ಇಸ್ ನಾಟ್ ಅ ವೆರಿ ಸ್ಯಾಟಿಸ್ಫ್ಯಾಕ್ಟರಿ ಕೈಂಡ್ ಆಫ್ ಕ್ಯಾಲ್ಕುಲೇಟಿಂಗ್ ಹೇಳ್ತಾರೆ. ವೆನ್ ದ ಡಿಗ್ರಿ ಆಫ್ ವೇರಿಯಬಿಲಿಟಿ ಇಸ್ ವೆರಿ ಹೈ, ವೇರಿಯಬಿಲಿಟಿ ಜಾಸ್ತಿ ಇರುವಾಗ ಮೀಡಿಯನ್ನಿಂದ ಕ್ಯಾಲ್ಕುಲೇಟ್ ಮಾಡೋದು ಇಟ್ಸ್ ನಾಟ್ ಸೋ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳಿ. ಓಕೆ, ಲೆಟ್ ಅಸ್ ಕಂಪ್ಯೂಟ್ ಇಟ್ ಫ್ರಮ್ ಮೀನ್ ಅಂತ ಹೇಳಿದ್ರೆ, ಇನ್ ಕೇಸ್ ಯು ಕ್ಯಾಲ್ಕುಲೇಟ್ ಇಟ್ ಫ್ರಮ್ ಮೀನ್, ದ ಟೋಟಲ್ ಆಫ್ ದ ಡಿವಿಯೇಷನ್ಸ್ ಕಾಲಮ್, ದಟ್ ಈಸ್ ವೆನ್ ವಿ ಇಗ್ನೋರ್ ಪ್ಲಸ್ ಆರ್ ಮೈನಸ್ ಸೈನ್ಸೇ ಮಾಡೋದು, ಆಗ ಡಿವಿಯೇಷನ್ಸ್ ಕಾಲಮ್ ಟೋಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಫ್ರೀ ಆಫ್ ಲಿಮಿಟೇಷನ್ಸ್. ಇದರಲ್ಲೂ ಬೇಕಾದಷ್ಟು ಲಿಮಿಟೇಷನ್ಸ್ ಇದೆ. ಇಟ್ ಈಸ್ ನಾಟ್ ಕೇಪಬಲ್ ಆಫ್ ಫರ್ದರ್ ಆಲ್ಜಿಬ್ರಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ದಟ್ ಈಸ್ ಒನ್ ಮೋರ್ drawback of this method, and it is not used in sociological studies. We don't use this mean deviation as a good measure of dispersion ant heltivi. So in this case we have understood this mean deviation pattern of finding dispersion ಅರ್ಥ ಮಾಡ್ಕೊಂಡ್ವಿ. ಹಾಗೆ ಇದರದ್ದು ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಂಡಿದ್ವಿ ಇನ್ ಆಲ್ ದ ಸೀರೀಸ್. ಆ್ಯಂಡ್ ಇನ್ ದ ಸೇಮ್ ವೇ ಇದು ರೇಂಜ್ ಮತ್ತು ಕ್ವಾರ್ಟೈಲ್ ಡಿವಿಯೇಷನ್ಗಿಂತ ಇಂಪ್ರೂವ್ಮೆಂಟ್ ಇದೆ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ನಲ್ಲಿ. ಆದರೆ ಇಟ್ ಇಸ್ ನಾಟ್ ಫ್ರೀ ಫ್ರಮ್ ಲಿಮಿಟೇಷನ್ಸ್. ಮತ್ತು ಎಲ್ಲ ಕಡೆಯಲ್ಲೂ ಇದನ್ನು ಯೂಸ್ ಮಾಡಲ್ಲ. ಅಂದರೆ ಇಟ್ ಇಸ್ ಸ್ಟಿಲ್ ವಿತ್ ಡ್ರಾಬ್ಯಾಕ್ಸ್. ಇದರಲ್ಲಿ ಇನ್ನೂ ಡ್ರಾಬ್ಯಾಕ್ಸ್ ಇದೆ, ಲಿಮಿಟೇಷನ್ಸ್ ಇದೆ ಈ ಮೆಥಡಲ್ಲಿ ಅಂಥೇಳಿ. ಅದಕ್ಕೆ ವಿ ಗೋ ಫಾರ್ ಸ್ಟಡಿಯಿಂಗ್ ಇನ್ ದ ನೆಕ್ಸ್ಟ್ ಸೆಷನ್ ದ ಒನ್ ಮೋರ್ ಮೆಥಡ್ ಆಫ್ ಫೈಂಡಿಂಗ್ ಡಿಸ್ಪರ್ಷನ್. ಇನ್ನೊಂದು ಮೆಥಡ್ ಇದೆ ನಿಮ್ಗೆ ಗೊತ್ತಿರೋ ಹಾಗೆ, ದಟ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಲ್ಲ. that method we are learning in the next session ಏನದು ಅಂತ ಹೇಳಿ. And one thing we have to keep in mind, the formula for calculating mean deviation in all the three series. So in case it is individual series ಆದರೆ mean deviation formula will be ಸಮೇಷನ್ ಡಿ ಬೈ ಎನ್ ಮತ್ತು ಮಾಡ್ ಡಿ ಅಂತ ಬರೀಬೇಕಂದ್ರೆ ಪಕ್ಕದಲ್ಲಿ ಎರಡು ಗೆರೆ ಹಾಕಬೇಕು, ವರ್ಟಿಕಲ್ ಲೈನ್ಸ್. ಇಟ್ ಮೀನ್ಸ್ ಇಟ್ ಈಸ್ ಇಗ್ನೋರಿಂಗ್ ಪ್ಲಸ್ ಆರ್ ಮೈನಸ್ ಸೈನ್ಸ್ ನೀವು ಡಿವಿಯೇಷನ್ಸ್ ಕಂಡುಹಿಡಿಬೇಕು ಅಂತ. ಆ್ಯಂಡ್ ಯು ನೋ ದಟ್ ಇನ್ ಇಂಡಿವಿಜುವಲ್ ಸೀರೀಸ್ ಎಫ್ ಇರಲ್ಲ, ಫ್ರೀಕ್ವೆನ್ಸಿ ಇರಲ್ಲ, ಇಟ್ ಈಸ್ ಎನ್ ಅನ್ಗ್ರೂಪ್ಡ್ ಡೇಟಾ. ಬಟ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್ ಆದರೆ ನಿಮಗೆ ಗೊತ್ತಿದೆ ಎಫ್ ಕಾಲಮ್ ಇರುತ್ತೆ. And the formula will be the same thing but including f. That is mean deviation will be summation f mod d divided by n. ಅಷ್ಟು ಚೇಂಜ್ ಆಯಿತು. ದೆನ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅದು ಸೇಮ್ ಇರುತ್ತೆ ಆಲ್ ದ ತ್ರೀ ಸೀರೀಸಲ್ಲಿ. ಬಟ್ ದ ಫಾರ್ಮುಲಾ ವಿಲ್ ಬಿ ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಯಾವುದು ಒಂದು ಗೊತ್ತಿಲ್ಲ. ದಟ್ ಡಿಪೆಂಡ್ಸ್ ಅಪಾನ್ ವಾಟ್ ಈಸ್ ಬೀನ್ ಆಸ್ಡ್ ಇನ್ ದ ಪ್ರಾಬ್ಲಮ್. ಮೀನ್ ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡೀರಿ ಅಂತ ಕೇಳಿದರೆ ಡಿವೈಡೆಡ್ ಬೈ ಮೀನ್ ಅಂತ ಬರೀರಿ. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಡಿವಿಯೇಷನ್ಸ್ ಕಂಡುಹಿಡಿದು ಲೆಕ್ಕ ಮಾಡಿ ಅಂತ ಕೇಳಿದರೆ ಡಿವೈಡೆಡ್ ಬೈ ಮೀಡಿಯನ್ ಅಂತ ಮಾಡಿ. ಆ್ಯಂಡ್ ಇನ್ ಕೇಸ್ ಯು ಆರ್ ಆಸ್ ಟು ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಮೋಡ್ ಅಂದರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೋಡ್ ಆ್ಯಂಡ್ ಯು ಹ್ಯಾವ್ ಟು ಕಂಪ್ಯೂಟ್ ಮೀನ್ ಡಿವಿಯೇಷನ್. ಆ್ಯಂಡ್ ಹಿಯರ್ ದ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಫಾರ್ಮುಲಾ ವಿಲ್ ಬಿ mean deviation divided by mode anta agutte. So in this particular session we learnt the calculation pattern of mean deviation in continuous series. We learnt both calculation of mean deviation and its coefficient in continuous series lekha madidvi. And one more thing is we learnt the merits and demerits of mean deviation. Thank you.